ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಬರ್ಡೇ ಹಿಂದಿನ ದಿನ ಅಮ್ಮ ಅಪ್ಪ ಮನೆಗೆ ಕರೆದಿದ್ರು ನನ್ನ. ಸೊ ಅವ್ರನ್ನ ಬಂದು ಈವ್ನಿಂಗೆ ಬಿಟ್ಟು ಹೋಗಿದ್ರು. ಆಮೇಲೆ ನೋಡಿದ್ರೆ ನೈಟ್ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಂಗೆ ಗೊತ್ತಿರಲಿಲ್ಲ, ಸುಮ್ಮನೆ ಕರೆದ್ರ ಅಂತ ಹೋಗಿದ್ದೆ. ಆಮೇಲೆ ನನ್ನನ್ನು ಡ್ರಾಪ್ ಮಾಡಿ ಮತ್ತೆ ಹೋಗಿ ಕೇಕ್ ತೊಗೊಂಡು ಬಂದರು. ಅವಾಗ ಗೊತ್ತಾಯಿತು ಸೊ ಕೇಕ್ ಕಟ್ ಮಾಡಿಸೋದಕ್ಕೆ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ನನ್ನ ಫಸ್ಟ್ ಕೇಕ್ ಕಟ್ಟಿಂಗ್ ಈ ವರ್ಷದ್ದು. ಹಾಗೆ ನೋಡಿ ಬರ್ಡೇ ದಿನ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಿದ್ದೀನಿ, ಎಲ್ಲ ಅಪ್ಡೇಟ್ ಮಾಡಿದ್ದೀನಿ ಇದೇ ವ್ಲಾಗಲ್ಲಿ. ಬರ್ಡೇ ದಿನ ಏನೇನಾಯಿತು, ಎಲ್ಲೆಲ್ಲಿ ಹೋಗಿದ್ವಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಸೊ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ. ನೈಟಲ್ಲಿ ಕೇಕ್ ಕಟ್ ಮಾಡಿ ಗಿಫ್ಟೆಲ್ಲ ಇಸ್ಕೊಂಡು ಬಂದಮೇಲೆ ಬೆಳಗ್ಗೆ ಇದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಸ್ಯಾಟರ್ಡೇ ಆಗಿರುತ್ತೆ, ಹಾಗಾಗಿ ಮನೆ ದೇವ್ರ ವಾರ ಕೂಡ ಇತ್ತು. ಹಾಗಾಗಿ ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಿಬಿಡು ಬರ್ಡೇ ಅಲ್ವಾ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಬೇಗ ರೆಡಿಯಾಗಿ ಪೂಜೆ ಮಾಡಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅರುಣ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ, ಟೆಂಪಲ್ ಅಲ್ವಾ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ. ವಿಶ್ ಮಾಡಿರಿ ಬರ್ಡೇಗೆ. ಹ್ಯಾಪಿ ಬರ್ಡೇ. ನಿನ್ನೆ ನೈಟಿನ 12 ಗಂಟೆಯಿಂದ ಲಿಟ್ರಲಿ ಒಂದು 5 ನಿಮಿಷಕ್ಕೂ 10 ನಿಮಿಷಕ್ಕೂ ಹ್ಯಾಪಿ ಬರ್ಡೇ ಅಂತ ಹೇಳ್ತಾನೆ ಇದ್ದಾರೆ. ಅದು ಎಷ್ಟು ಸಲ, ಒಂದು 100 ಸಲ ಹೇಳಿರ್ಬೋದಲ್ವಾ ನಿನ್ನೆ ನೈಟಿಂದ. ಬರೀ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿಬಿಟ್ರೆ ಖುಷಿ ಆಗುತ್ತಾ? ಶಾಪಿಂಗ್ ಮಾಡಿಸಲ್ವಾ? ಶಾಪಿಂಗ್ ಎಲ್ಲ ಮಾಡಿಸಿದೀವಲ್ಲ ಮೊನ್ನೆ. ಏನ? ಎಲ್ಲಿ? ಜೂಡಿಯೋದಲ್ಲಿ. ನೀವು ಶಾಪಿಂಗ್ ಮಾಡಿದ್ದು ನನಗೆ ಮಾಡಿಸಿದ್ದ? ನೀವು ಶಾಪಿಂಗ್ ಮಾಡಿ ನಮಗೆ ಕೊಟ್ಟಿದ್ದು. ನಿಮಗೆ ಶಾಪಿಂಗ್ ಮಾಡಿಸಿದ್ದು ನಾನು, ನನಗೇನು ಮಾಡಿಸಿಲ್ಲ. ಸೊ ಇವಾಗ ಬೆಳಗ್ಗೆ ರೆಡಿಯಾಗಿ ಬೇಗ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಫಸ್ಟು, ಆಮೇಲೆ ಬೇರೆ ಎಲ್ಲ ಅಂತ ಅಂದ್ಕೊಂಡು ಇಲ್ಲೇ ತಿಪ್ಟೂರಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಇಬ್ಬರೇ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಸ್ಯಾರಿ ಹಾಕ್ಕೊಂಡೆ. ಆಮೇಲೆ ನಮ್ಮ ಯಜಮಾನರು ಡ್ರೆಸ್ ಕೊಡಿಸ್ತಾರಂತೆ, ಹೊಸ ಡ್ರೆಸ್ಸು. ಸೊ ಅವ್ರು ಕೊಡಿಸಿದ್ದೆ ಹಾಕೊಬೇಕು ಅಂತ ಫಸ್ಟು ಯಾವುದೂ ಹಾಕ್ಕೊಂಡಿಲ್ಲ, ದೇವಸ್ಥಾನಕ್ಕೆ ಅಂತ ಸ್ಯಾರಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದಲ್ಲಿ ಒಳ್ಳೇದಾಗಲಿ ಅಂತ ಕೇಳಿಕೊಂಡು, ತುಂಬ ಡ್ರೀಮ್ಸ್ ಇದೆ ಈ ವರ್ಷ, ಅದೆಲ್ಲ ಫುಲ್ಫಿಲ್ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊಂಡು ಬರೋಣ ಅಂತ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇವಾಗ ಅಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗಿ ಏನು ಕೊಡಿಸ್ತಾರೆ ನೋಡೋಣ. ಅವ್ರು ಕೊಡಿಸಿ ಡ್ರೆಸ್ಸೇ ಹಾಕ್ಕೊತೀನಿ, ಅಲ್ಲಿವರೆಗೂ ಹೊಸ ಡ್ರೆಸ್ ಹಾಕ್ಕೊಳೋದ ನಾನು. ಕೊಡಿಸ್ತೀರಾ? ಸೊ ನೋಡೋಣ, ಅದು ಡ್ರೆಸ್ ಹಾಕೊಂಡ್ಮೇಲೆ ತೋರಿಸ್ತೀನಿ. ಅದೇ ಡ್ರೆಸ್ ಹಾಕ್ಕೊತೀನಿ ಕೇಕ್ ಕಟ್ ಮಾಡೋದಕ್ಕೆ ಸಂಜೆ. ಫ್ರೆಂಡ್ಸ್ ಎಲ್ಲ ವಿಶ್ ಮಾಡ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಿದೆ. ತುಂಬ ಜನ ವಿಶ್ ಮಾಡಿದ್ದಾರೆ ಆಲ್ರೆಡಿ. ನಾನು ಪಾರ್ಟಿ ಕರೆಯೋದಕ್ಕಿಂತ ಅವರೇ ಸಂಜೆ ಬಂದ್ಬಿಡು ಪಾರ್ಟಿಗೆ ಅಂತ ಅವರೇ ಕರಿತಿದ್ದಾರೆ ಕಾಲ್ ಮಾಡಿ. ಸೊ ನೋಡೋಣ ಹೇಗಾಗುತ್ತೆ. ನನಗೆ ಸೆಲೆಬ್ರೇಷನ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಎಲ್ರಿಗೂ ಫಸ್ಟೇ ಹೇಳಿದ್ದೀನಿ. ಏನು
ಡೆಕೋರೇಷನ್ಸ್ ಎಲ್ಲ ಬೇಡ, ನಂಗೆ ಇಷ್ಟ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ಲು ಡೆಕೋರೇಷನ್ ಮಾಡ್ಸೋಕ್ಕೆ ಅಂತ ಎಲ್ಲ. ನನಗೆ ಗೊತ್ತಾಯಿತು. ಸೊ ಬೇಡ, ನಂಗೆ ಅದೆಲ್ಲ ಇಷ್ಟ ಆಗಲ್ಲ, ಸೆಲೆಬ್ರೇಷನ್ನೇ ಬೇಡ, ಜಸ್ಟ್ ಒಂದು ಕೇಕ್ ಕಟ್ ಮಾಡೋಣ ಸಾಕು ಅಂತ ಹೇಳಿದ್ದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನನಗೆ ಸೆಲೆಬ್ರೇಷನ್ ಎಲ್ಲ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಈ ವರ್ಷ, ಯಾಕೋ ಗೊತ್ತಿಲ್ಲ. ಸೊ ಖುಷಿ ಇದೆ. ಅವಳೇನಂದ್ಲು ಅಂದರೆ ಸೆಲೆಬ್ರೇಷನ್ ಬೇಡ ಅಂದಿದ್ದಕ್ಕೆ ಬೇರೆಯವ್ರ ಬರ್ಡೇ ಎಲ್ಲ ಅಷ್ಟು ಗ್ರ್ಯಾಂಡಾಗಿ ಮಾಡ್ತೀಯಾ, ಸೊ ನೀನು ಹುಟ್ಟಿದ ದಿನ ನೀನೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹೇಳ್ಬಿಟ್ಟು ಅವಳೇ ನನಗೆ ಇಲ್ಲ ಮಾಡಲೇಬೇಕು ಅಂತ ಅಂದು. ಅದಕ್ಕೆ ಮಾಡೋದಕ್ಕೆ ಜಸ್ಟ್ ಕೇಕ್ ಕಟ್ ಮಾಡೋಣ, ಡೆಕೋರೇಷನ್ ಎಲ್ಲ ಏನು ಮಾಡಿಸೋದೇನು ಬೇಡ, ಹೊರಗಡೆ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿದ್ದೀನಿ. ಸೊ ಸಂಜೆ ಬರ್ತಾರೆ. ಸೊ ತುಂಬ ಕ್ಲೋಸೆಸ್ಟ್ ಸರ್ಕಲ್ಗೆ ಪಾರ್ಟಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರದ್ದು ಪ್ಲ್ಯಾನ್ ಇದು, ನಂದಲ್ಲ. ನಾನು ಏನು ಬೇಡ ಈ ವರ್ಷ ಆರಾಮಾಗಿ ಮನೇಲಿ ಇದ್ಬಿಡೋಣ ಅಂತ ಅಂದ್ಕೊಂಡೇ ಇದ್ದೀನಿ. ಆ್ಯಕ್ಚುಲಿ ಮನೇಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ, ಇದೇ ದೇವಸ್ಥಾನಕ್ಕಷ್ಟೇ ಹೋಗ್ತಾ ಇರೋದು. ಇವರೇನೆ ಎಲ್ರಿಗೂ ಇನ್ವೈಟ್ ಮಾಡಿದ್ದಾರೆ, ತುಂಬ ಕ್ಲೋಸೆಸ್ಟ್ ಸರ್ಕಲ್ನ. ಸೊ ಅವರಿಗಷ್ಟೇ ಪಾರ್ಟಿ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಆಮೇಲೆ ಡ್ರೆಸ್ ಕೊಡಿಸ್ತಾರೆ ನಮ್ಮ ಮನೆಯವರು. ಆ ಹೊಸ ಡ್ರೆಸ್ನ ಹಾಕ್ಕೊಂಡು ಆಮೇಲೆ ತೋರಿಸ್ತೀನಿ ನಿಮಗೆ ಏನು ತೊಗೊಂಡೇನಿ, ಏನು ತೊಗೊಬೇಕು ಅಂತ ಐಡಿಯಾ ಇಲ್ಲ. ಇನ್ನು ಸಿಂಪಲಾಗಿ ತೊಗೊತೀನಿ, ನನಗೆ ಹೆವಿ ಗ್ರ್ಯಾಂಡೆಲ್ಲ ಇಷ್ಟ ಆಗಲ್ಲ. ನೋಡ್ತೀನಿ ಸಿಂಪಲಾಗಿ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋತೀನಿ. ಸೊ ಬನ್ನಿ ಇವಾಗ ಟೆಂಪಲ್ಗೆ ಹೋಗೋಣ, ಪೂಜೆ ಮಾಡಿಸ್ಕೊಂಡು ಬರೋಣ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ದೇವ್ರ ದರ್ಶನ ಇಲ್ಲೇ ಆಗ್ತೈತಿ. ಇದರಾ ಚೆನ್ನಾಗಿ ಕಾಣ್ತಿದೆ. ಥ್ಯಾಂಕ್ ಯು. ಸೊ ಗೈಸ್, ಇವಾಗ ಡ್ರೆಸ್ ತೊಗೊಂಡೆ ಹೊಸದು, ಒಂದು ಸಿಂಪಲ್ ಆಗಿರೋದು ತೊಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಮನೆಗೆ ಹೋಗಿ ಈವ್ನಿಂಗ್ವರೆಗೂ ಆರಾಮಾಗಿ ನಿದ್ದೆ ಮಾಡ್ತೀನಿ. ಸದ್ಯಕ್ಕೆ ಬೇರೆ ಏನೂ ಪ್ಲ್ಯಾನ್ಸ್ ಇಲ್ಲ. ಪೂಜೆ ಎಲ್ಲ ಚೆನ್ನಾಗಾಯಿತು. ದೇವಸ್ಥಾನದಲ್ಲಿ ಫುಲ್ಲು ಫ್ರೀ ಇತ್ತು, ಜನ ಇರಲಿಲ್ಲ. ಇವತ್ತು ಶನಿವಾರ ಆಗಿರೋದ್ರಿಂದ, ಶುಕ್ರವಾರ ಮತ್ತು ಮಂಗಳವಾರ ಆಗಿದ್ದರೆ ತುಂಬ ಜನ ಇರ್ತಿದ್ರು. ಶನಿವಾರ ಆಗಿರೋದ್ರಿಂದ ಕಡಿಮೆ ಇದ್ದರು ಜನ. ಸೊ ಆರಾಮಾಗಿ ನಿಧಾನಕ್ಕೆ ಪೂಜೆ ಮುಗಿಸ್ಕೊಂಡು ಇಲ್ಲೇ ಟ್ರೆಂಡ್ಸಿಗೆ ಬಂದು ಡ್ರೆಸ್ ತೊಗೊಂಡು ಹೊಸದು ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಹಾಕ್ಕೊಂಡು ನೋಡ್ತೀನಿ ಹಿಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಚೆನ್ನಾಗಿ ಕಾಣಿಸುತ್ತೆ. ಆ ಕಲರ್ ಆದರೆ ಇರಲಿಲ್ಲ, ತೊಗೊಂಡಿದ್ದೀನಿ. ಎತ್ನಿಕ್ ಡ್ರೆಸ್ಸೇನೆ ತೊಗೊಂಡಿರೋದು, ವೆಸ್ಟರ್ನ್ ಯಾವುದು ತೊಗೊಳ್ಳಿಲ್ಲ. ಎಲ್ಲೂ ಹೋಗ್ತಾ ಇಲ್ಲ ಅಲ್ವಾ. ಸೊ ಎವ್ರಿ ಬರ್ಡೇನಲ್ಲಿ ಏನಾದ್ರು ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಔಟ್ಸೈಡ್ ಹೋಗ್ತಿದ್ವಿ ಫ್ರೆಂಡ್ಸ್ ಎಲ್ಲ. ಈ ವರ್ಷ ಎಲ್ಲೂ ಹೋಗಲ್ಲ, ಮನೇಲೇ ಇರೋಣ ಅಂತ ಅಂದ್ಕೊಂಡು ಏನೂ ಪ್ಲ್ಯಾನ್ ಮಾಡಿಲ್ಲ. ಎಲ್ಲರೂ ಒಂದೊಂದು ಕಡೆ ಬ್ಯುಸಿ ಆಗ್ತಿದ್ದಾರೆ, ಹಾಗಾಗಿ ಯಾರೂ ಮಾತಾಡ್ಕೊಂಡು ಹೋಗೋಕ್ಕಾಗಿಲ್ಲ. ಆ್ಯಂಡ್ ನನಗೂ ಕೂಡ ಇಂಟ್ರೆಸ್ಟ್ ಇರಲಿಲ್ಲ ಹೊರಗಡೆ ಹೋಗಬೇಕು ಅಂತ. ಆ್ಯಂಡ್ ನಮ್ಮ ಮನೆಯವರು ಕೂಡ ಈ ವರ್ಷ ನನ್ನ ಜೊತೆನೇ ಬರ್ಡೇ ಮಾಡಬೇಕು ಅಂತ ಹೇಳಿದರು, ಎಲ್ಲೂ ಹೋಗಬೇಡ ಅಂತ ಹೇಳಿದರು ಮುಂಚೆನೇ. ಫಸ್ಟೇ ಪ್ಲ್ಯಾನ್ ಮಾಡಿಕೊಂಡು ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬಿಡ್ತೀರಾ, ಬರ್ಡೇಗೆ ನನ್ನ ಜೊತೆ ಇರಲ್ಲ ಅಂತ ಹೇಳಿ ಈ ವರ್ಷ ಎಲ್ಲೂ ಹೋಗ್ಬಾರ್ದು, ಮನೆಯಿಂದ ಎಲ್ಲೂ ಹೋಗಬಾರ್ದು, ನಾನೇ ಎಲ್ಲ
ಎಲ್ಲ ಸೆಲೆಬ್ರೇಟ್ ಮಾಡ್ತೀನಿ, ಎಲ್ರಿಗೂ ನಾನೇ ಪಾರ್ಟಿ ಕೊಡಿಸ್ತೀನಿ ಅಂತ ಎಲ್ಲ ಅವರೇ ವಹಿಸ್ಕೊಂಡವ್ರೆ. ನಾನು 1 ರೂಪಾಯಿ ಖರ್ಚಿಲ್ಲ ಗೈಸ್ ಈ ಸಲ, ಎಲ್ಲ ಅವ್ರದ್ದೇನೆ. ನೀನು ಹೇಳ್ದಂಗೆ ಈ ವರ್ಷ ಏನು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲೂ ಹೊರಗಡೆ ಹೋಗಿಲ್ಲ. ಖುಷಿನ ನಿನ್ನ ಜೊತೆನೇ ಬರ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ಖುಷಿನ. ಖುಷಿ. ಅವರೇನೆ ಕೇಕ್ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಯಾವ ಥರ ಮಾಡ್ಕೊಡ್ತೀರಾ? ಫ್ಯಾನ್ಸಿಯಾಗಿ ಮಾಡೋದು ಅಂತ ನೋಡ್ತೀನಿ ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಫೇಸ್ಟಿಸ್ ಯಾವ್ದಾರ ಫ್ಯಾನ್ಸಿಯಾಗಿ ಮಾಡೋದು. ಸೊ ಗೊತ್ತಿಲ್ಲ ಕೇಕ್ ಯಾವ ಥರ ಮಾಡ್ತಾರೆ ಅಂತ. ಸೊ ನನಗೆ ಆ ಥರ ಏನು ಕ್ರೇಜ್ ಇಲ್ಲ, ಹಾಗೆ ಇರಬೇಕು ಹಿಂಗೆ ಇರಬೇಕು ಅಂತ ಏನು ಕ್ರೇಜ್ ಇಲ್ಲ. ಯಾವ್ದು ಮಾಡಿದ್ರು ಖುಷಿನೇ, ಬಟ್ ಅವರೇ ಮಾಡಬೇಕು ಅನ್ನೋದಷ್ಟೇ ನನಗಿರೋದು. ಎಲ್ರಿಗೂ ಮಾಡಿಕೊಡ್ತಾರೆ, ನನಗೂ ಅವರೇ ಮಾಡಲಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾರಂತೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೆಂಗಾಗುತ್ತೆ, ಆದಷ್ಟು ಹೆಂಗಾಗುತ್ತೆ ಇವತ್ತಿನ ಬರ್ಡೇ ನನ್ನ ಬರ್ಡೇ ಅಂತ ಹೇಳ್ಬಿಟ್ಟು ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ನನ್ನ ಮೇಲೆ ಬಂದ್ಬಿಡುತ್ತೆ. ಅಣ್ಣ ನನ್ನ ಮೇಲೆ ಬಂದ್ಬಿಡುತ್ತೆ, ಎಲ್ಲ ಫ್ಲಾಪ್ ಆಗುತ್ತೆ. ರೌಂಡ್ ಕಚೋರಿ ಚೆನ್ನಾಗಿರುತ್ತಾ? ಏ ಮಕ್ಕಕ್ಕೆ ಹಿಡಿಬೇಡ, ದೂರ ಹಿಡಿ. ಇಲ್ಲಿ ಬಂದು ನೀನು ಕಲ್ಪಕ್ಕ ನೀವು ಪಟಾಕಿ ಹೊಡ್ಮೇಲೆ ಕಟ್ ಮಾಡೋದಾ? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಹರ್ಷು. ಉರುಬಾರ್ದು, ಅಲ್ಲಿ ಕೂತಿಬಾರ್ದು, ಬಿದ್ದೋಗ್ತೀರಾ. ಗಾಳಿಗೆ ಅದೇ ಹಾರಿಕೊಂಡು ಉರ್ಬೇಕು. ವಾಪಸ್ ಬನ್ನಿ ಬಾ.
ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಯಾವ ರೀಲ್ಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಎಲ್ರಿಗೂ ಪಾರ್ಟಿ ಕೊಡ್ಸೋಣ ಅಂತ ಹೊರಟ್ವಿ. ಎಲ್ಲರದ್ದು ವಿಡಿಯೋ ಮಾಡ್ತಿದ್ದೀನಿ. ಹಾಯ್ 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 ಬಾಯ್ ಬಾಯ್ ಹಾಯ್ ಮಾಡ್ರಿ. ಹಾಯ್ ಹಿಂದಗಡೆ ಪೂಜಕ್ಕನ ಹಾಯ್ 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 ಶ್ವೇತಾ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಅತ್ತೆ ಮಾವ ಕೂಡ ಗಿಫ್ಟ್ ತೊಗೊಂಬಂದಿದ್ರು. ಅವ್ರ ಹತ್ರ ಕೂಡ ಗಿಫ್ಟ್ ಇಸ್ಕೊಂಡು ಇವತ್ತಿನ ಈ ಬರ್ಡೇ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.